ಸ್ಟೋರಿಯ ಡೆಪ್ತ್ ಏನಿದೆ ಅಂತ, ಆಳ ಏನಿದೆ ಅಂತಲ್ವ, ಅದನ್ನು ತಿಳ್ಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೇನಂತ ಯೋಚನೆ ಮಾಡಿ. ಡಿಜಿಟಲ್ ಇಂಡಿಯಾದಲ್ಲಿ ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ. ಇವತ್ತಿಂದ ಯಾವ ಸ್ಟೋರಿನೂ ತಗೊಂಡಿಲ್ಲ ನಾವು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇದನ್ನೇ ಮಾಡ್ತಾ ಇದ್ದೀವಿ. ಬಿಕಾಸ್ ವಿ ನೋ ನಮ್ಮ ಜವಾಬ್ದಾರಿ ಏನಿದೆ, ಇದು ಏನಕ್ಕಾಗಿ ಮಾಡ್ತಾ ಇದ್ದೀವಿ, ವಾಟ್ ಈಸ್ ಅವರ್ ಫ್ಯೂಚರ್, ವೆದರ್ ವಿ ಆರ್ ಸೆಕ್ಯೂರ್ಡ್, ವೆದರ್ ಅವರ್ ಕಂಟ್ರಿ ಈಸ್ ಸೆಕ್ಯೂರ್ಡ್, ಹೌ ಡೇಟಾಸ್ ಆರ್ ಸೆಕ್ಯೂರ್ಡ್ ಅನ್ನೋದನ್ನು ಕ್ವಶನ್ ಮಾರ್ಕಲ್ಲಿಟ್ಟು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಸಲೀಂ ಅವರೇ, ನಿಮ್ಮ ಗೌರ್ಮೆಂಟ್ನ ಡಿಪಾರ್ಟ್ಮೆಂಟ್ಗಳ ಒಳಗಡೆ ಕೂತ್ಕೊಂಡು ಸಿಲಿಕಾನ್ ಸಿಟಿಯಲ್ಲಿ ಸಿಲಿಕಾನ್ ಹಾಕ್ಬಿಟ್ಟು ಬೆರಳಚ್ಚುಗಳನ್ನು ಡುಪ್ಲಿಕೇಟ್ ಮಾಡಿ 500ರಿಂದ 1000 ರೂಪಾಯಿಗೆ ಹಂಚಲಾಗ್ತಾ ಇದೆ. ನೀವು ಕೊಡುವ ಭಾಗ್ಯಗಳನ್ನು, ನೀವು ಕೊಡುವ ಎಲ್ಲ ಭಾಗ್ಯಗಳು ಲಕ್ಷ್ಮಿ ಆಗಬೇಕಂದಂತಹ ಆ ಲಕ್ಷ್ಮಿಯವರು ದರಿದ್ರ ಲಕ್ಷ್ಮಿಯರಾಗಿ ಬೇರೆ ಬೇರೆ ಅವರ ಮನೆಗೆ ಹೋಗ್ತಾ ಇದ್ದಾರೆ. ನಾವು ಆ ಬ್ಯಾಂಕ್ ಅಕೌಂಟನ್ನು ಈಗ ಈ ತಮ್ಮ ಮೂಲಕ ಎಕ್ಸೆಸ್ ಮಾಡಲಿಕ್ಕಾಗತ್ತೆ ನೋಡ್ತೀನಿ. ಅಗೈನ್ ಸೇಮ್ ವೆಬ್ಸೈಟ್, ಸೇಮ್ ಪ್ರೋಸೆಸ್ ಮಾಡ್ತಾ ಇದ್ದೀನಿ ನಾನು. ಸೇಮ್ ಪ್ರೋಸೆಸ್, ಸೇಮ್ ವೆಬ್ಸೈಟ್, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲರ್ ಇರುವಂಥ ವೆಬ್ಸೈಟ್ digipayWeb.csc cloud.in. ಅರ್ಥ ಮಾಡ್ಕೊಳ್ಳಿ. ಕ್ಲೌಡ್ ಅಂತ ಹೇಳಿದ್ರೆ, ಕ್ಲೌಡ್ ಸರ್ವರ್ ಅಂತ ಹೇಳಿದ್ರೆ, ಈಗ ಬ್ಲಾಕ್ ಚೈನ್ ಸಿಸ್ಟಮ್ ಬರುವ ಮೊದಲು ಹೈಲಿ ಸೆಕ್ಯೂರ್ಡ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಕ್ಲೌಡ್ ಸರ್ವರ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿಬಡಿ ಎಲ್ಸ್, ಇಟ್ ಈಸ್ ಇನ್ ಕ್ಲೌಡ್. ಈಗ ಅದರ ನಂತರ ಈಗ ಬ್ಲಾಕ್ ಚೈನ್ ಸಿಸ್ಟಮ್ ಬರ್ತಾ ಇದೆ. ಇನ್ನೂ ಅದು ಹೈಲಿ ಡೆವಲಪ್ಡ್ ಆಗಿಲ್ಲ. ಈಗೀಗ ಖರ್ಚು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಯಾರು. ಕ್ಲೌಡ್ ಸಿಸ್ಟಮಲ್ಲಿರುವಂಥ ಸರ್ವರ್ಗೆ ಹೋಗ್ತಾ ಇದ್ದೀವಿ ನಾವು. ಬ್ಯಾಂಕ್ ವೆಬ್ಸೈಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ UDI ವೆಬ್ಸೈಟ್ಗೆ ಕನೆಕ್ಟ್ ಆಗುತ್ತೆ. ಅದು ಎರಡೂ ಮ್ಯಾಚ್ ಆದರೆ, ನನ್ನ ಅಕೌಂಟ್ ಅಂತ ಅದು ಗೊತ್ತಾಗ್ಬಿಟ್ರೆ, ನಾನೇ ಅವನಂತ ಅಪ್ರೂವ್ ಆದರೆ ಅದು ಬ್ಯಾಲೆನ್ಸ್ ತೋರಿಸುತ್ತೆ. ನಾವು ಸೇಮ್ ವೆಬ್ಸೈಟಲ್ಲಿ ಸೇಮ್ ಬ್ಯಾಂಕ್, ಅಗೈನ್ ಇಂಡಸ್ಇಂಡ್ ಬ್ಯಾಂಕ್, ಸೇಮ್ ಆಧಾರ್ ಕಾರ್ಡನ್ನು ಹಾಕ್ತೀನಿ. ನಾವು ಸೇಮ್ ಆಧಾರ್ ಕಾರ್ಡ್, ಸೇಮ್ ಫೋನ್ ನಂಬರ್. ಈಗ ಐ ಅಕ್ಸೆಪ್ಟ್ ಆಲ್ ದ ಟರ್ಮ್ಸ್. ನೋಡಿ, ಟರ್ಮ್ಸ್ ಓದ್ತೀನಿ ಈಗ ನಿಮಗೆ. I, the holder of Aadhaar number to be mentioned below, hereby give my consent to CSC Governance Services India Limited, CSC, to obtain my Aadhaar number and name for authentication, which UIDAI CS has been informed me that my identity information would be only to used my purpose of authentication, and also informed that details will not be shared with anyone else. Upon authentication with the UIDAI, CS will receive my personal data such as first, last name, date of birth, mobile number, Aadhaar number, photo, address and email ID, etc. from UIDAI and be used for authentication. I certify that my age is above 18 years. ನೋಡಿ, ನಾವೆಲ್ಲ ಒತ್ತು ಬಿಡ್ತೀವಿ, ನಮಗೆ ಪುರ್ಸೋತೆ ಇರಲ್ಲ. ಕಂಡೀಷನ್ ಅಂತ ಹೇಳಿದ ಕೂಡಲೇ, ಅಗ್ರಿಮೆಂಟ್ ಅಂತ ಹೇಳಿದ ಕೂಡಲೇ ಟಿಕ್, ವಿ ಡೋಂಟ್ ಈವನ್ ರೀಡ್. ನಾನು ಆಗದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಭಾರತ ಸರ್ಕಾರದ ಕ್ಲೌಡಲ್ಲಿರುವಂತಹ ಏನು ಸರ್ವರ್ಗೆ ಹೋಗಿಬಿಟ್ಟು ಇದನ್ನು ನಾವು ಅಥೆಂಟಿಕೇಷನ್ ಮಾಡ್ತಾ ಇದ್ದೀವಿ. ಇದು ನಮಗೆ ಯಾರು ಕೊಡ್ತಾ ಇದ್ದಾರೆ, ಈ ಅಥೆಂಟಿಕೇಷನನ್ನು ಯಾರು ನಮಗೆ ಮಾಡ್ತಾ ಇದ್ದಾರೆ ಅಂದರೆ, ಭಾರತದ ಸರ್ಕಾರದ ಕಂಟ್ರೋಲಲ್ಲಿರುವ ಆಧಾರ್ ಸೆಂಟರ್, UADIA ಅಂತ ನಾವು ಏನು ಹೇಳ್ತೀವಲ್ವ, ಅವ್ರು ಮಾಡ್ತಾರೆ. ಇದರಲ್ಲಿ ಏನು ಪೂರ ನಾವು ವಾಟ್ ರೈಟ್ಸ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದಿಸ್ ಅಂತ ಹೇಳಿದರೆ, ನಿಮ್ಮ ಏನು ತಮ್ಮ ಇಂಪ್ರೆಷನ್ ಏನಿದೆ, ನಿಮ್ಮ ಫಿಂಗರ್ ಪ್ರಿಂಟ್ ಏನಿದೆ, ಅದು ಅಥೆಂಟಿಕ್ ಆದರೆ ಎಸ್ ಅಂತ ಹೇಳಿದ್ರೆ ನಮಗೆ ಅವರು ಏನೆಲ್ಲ ಕೊಡ್ಬೋದು ಅಂತ ಹೇಳಿದರೆ ಒಂದು ಲೀಸ್ಟ್ ಕೊಡ್ತಾರೆ. ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್, ನಿಮ್ಮ ಜಾತಿ ಇರ್ಬೋದು, ನಿಮ್ಮ ಅಪ್ಪನ ನೇಮ್ ಇರ್ಬೋದು, ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ ನೋಡಿ, ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್, ಆಧಾರ್ ನಂಬರ್, ನಿಮ್ಮ ಫೋಟೋ, ನಿಮ್ಮ ಅಡ್ರೆಸ್ಸು, ನಿಮ್ಮ ಇಮೇಲ್ ID
ಯಾರಿಂದ? ಫ್ರಮ್. UIDAI ಆ್ಯಂಡ್ ಬಿ ಯೂಸ್ಡ್ ಫಾರ್ ಅಥೆಂಟಿಕೇಶನ್. ಅಂದರೆ ಭಾರತ ಸರ್ಕಾರ ನಮಗೆ ಕೊಡುತ್ತೆ. ಇದನ್ನೆಲ್ಲ ನಾವು ಭಾರತ ಸರ್ಕಾರದ ಕಂಟ್ರೋಲಲ್ಲಿರುವ ಆಧಾರ್ ಸೆಂಟರಿಂದ ಪಡ್ಕೊಳ್ತೀವಿ. ನೀವು ಪಡ್ಕೊಳ್ಳಿಕ್ಕೆ ನಾನು ಈ ತಮ್ಮ ಮೂಲಕ ನಿಮಗೆ ಅಥೆಂಟಿಕೇಶನ್ ಕೊಡ್ತೀನಿ. ಐ ಸರ್ಟಿಫೈಡ್ ದ್ಯಾಟ್ ನಾನು 18 ವರ್ಷದಿಂದ ಮೇಲ್ಪಟ್ಟವನಾಗಿದ್ದೀನಿ ಅಂತ ನೀವು ಅಥೆಂಟಿಕೇಟ್ ಮಾಡ್ತೀರಿ. ಇದು ಯಾವಾಗ ಅಪ್ರೂವ್ ಆಗುತ್ತೆ? ಭಾರತ ಸರ್ಕಾರ ನಮ್ಮ ಇದ್ದ ಎಲ್ಲ ಡೇಟಾಗಳನ್ನು ಅವರಿಗೆ ವೆರಿಫಿಕೇಷನ್ಗೆ ಕೊಡುತ್ತೆ. ಇಟ್ ಈಸ್ ವೆರಿಫೈಡ್ ಅಂತ ಲೆಕ್ಕ. ನೀವು ಅವನೇ ಅಂತ ಲೆಕ್ಕ. ನಿಮ್ಮ ಟ್ರಾನ್ಸಾಕ್ಷನ್ಗಳನ್ನು, ನಿಮ್ಮ ಆಸ್ತಿಗಳನ್ನು, ನಿಮ್ಮ ಅಕೌಂಟ್ಗಳನ್ನು, ನಿಮ್ಮ ಏನು ಬೇಕಾದರೂ ನಾನು ಆಪರೇಟ್ ಮಾಡ್ಬೋದು ಅನ್ನೋದು ಲೆಕ್ಕ. ಹಿಂದಿಯಲ್ಲೂ, ಯಾಕಂದರೆ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಅಂತ ಘೋಷಣೆ ಆದ ಮೇಲೆ ಹಿಂದಿಯಲ್ಲೂ ಇದೆ ನೋಡಿ. ಸೇಮ್ ಇಂಗ್ಲೀಷಲ್ಲಿ ಬೇಕಾ, ಹಿಂದಿಲಿ ಬೇಕಾ, ಅರ್ಥ ಮಾಡ್ಕೊ. ನಿಂಗೆ ಯಾವುದ್ರಲ್ಲಿ ಬೇಕು ಅದರಲ್ಲಿ ಓದಿಲ್ಲ ನೀ ಟಿಕ್ ಮಾಡಿದ್ರು ನೀನು ಓದ್ದಂಗೆ. ನಿನಗೆ ಇಂಗ್ಲೀಷ್ ಹಿಂದಿ ಎಲ್ಲ ಬರೋದಿದ್ದರೆ ಬೇರೆಯವನ ಹತ್ರ ಕೇಳಿಸ್ಕೊ. ಬಟ್ ನೀನು ಒಮ್ಮೆ ನಿನ್ನ ತಮ್ಮ ಕೊಟ್ಟ ಮೇಲೆ ನೀನು ಲೀಗಲಿ ಏನಕ್ಕಾದರೂ ಅದಕ್ಕೆ ಯು ಆರ್ ಬೌಂಡ್. ನಿನ್ನ ಆಧಾರ್ ವೆರಿಫಿಕೇಷನ್ ಆದರೆ ನೀನು ಯಾವ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾನು ಇಟ್ಟಿಲ್ಲ ಸ್ವಾಮಿ, ನನ್ನ ಬೆರಳೆ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಇಲ್ಲ ಸ್ವಾಮಿ ನಾನು ಇಟ್ಟಿಲ್ಲ, ನಾನು ಆ ದಿನ ಬೆಂಗಳೂರಲ್ಲಿದ್ದೆ, ನಾನು ಎಲ್ಲಿ ಬಾಗೇಪಳ್ಳಿಲಿದ್ದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಅಲ್ಲಿ ಹೋಗಿ ಬೆರಳಿಟ್ಬಿಟ್ಟು ಬಂದಿದೆಯಾ? ಅಥೆಂಟಿಕೇಶನ್ ಯಾರು ಮಾಡಿರೋದು? ಭಾರತ ಸರ್ಕಾರದ ಆಧಾರ್ ಸೆಂಟ್ರಲ್ಲೇ ವೆರಿಫಿಕೇಷನ್ ಆಗಿದೆ, ಏನು ಕೋತಿ ಕುಣಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಯು ಕಾಂಟ್ ಡಿನೈ, ಈವನ್ ಟಿಲ್ ಸುಪ್ರೀಂ ಕೋರ್ಟ್ ಯು ಕಾಂಟ್ ಡಿನೈ. ನಿಮ್ಮ ಹೆಸರಲ್ಲಾದ ಎಲ್ಲ ಟ್ರಾನ್ಸಾಕ್ಷನ್ಗಳಿಗೂ ಯು ಆರ್ ಲೀಗಲಿ ಬೌಂಡ್. ಯಾಕಂದರೆ ನಿಮ್ಮ ಆಧಾರ್ ವೆರಿಫಿಕೇಷನ್ ಅಥೆಂಟಿಕ್ ಆಗಿದೆ. ಇಟ್ ಈಸ್ ಪ್ರೂವ್ಡ್ ದ್ಯಾಟ್ ಯು ಆರ್ ದ ಸೇಮ್ ಪರ್ಸನ್ ಹೂ ಅಥೆಂಟಿಕೇಟೆಡ್. ನಾವು ಇಷ್ಟವರೆಗೆ ಕೇಳಿದ್ದೀವಿ, ಸಿಗ್ನೇಚರ್ ನಂದು ಬೇರೆಯವ್ರು ಹಾಕಿದ್ದಾರೆ, ಅದನ್ನು FSLಗೆ ಕಳಿಸ್ತೀವಿ. ಅಲ್ಲ ನಂದು ಡುಪ್ಲಿಕೇಟ್ ಹಾಕಿಬಿಟ್ಟಿದ್ದಾರೆ, ನಂದಲ್ಲ ಅಂತ ಮ್ಯಾಚ್ ಮಾಡ್ಬೋದು. ಆದರೆ ನನ್ನದೇ ಫಿಂಗರ್ ಪ್ರಿಂಟನ್ನು ಒರಿಜಿನಲ್ ಮಾಡಿ ಎಲ್ಲಿಯಾದರೂ ಹಾಕಿದ್ದನ್ನು ನಾವು ಕೇಳಿದ್ದೀವಾ? ಅದು ವರ್ಕ್ ಆಗುತ್ತೆ ಅನ್ನೋದನ್ನು ಕೇಳಿದ್ದೀವಾ? ಎಲ್ಲಿಯಾದರೂ ಒಂದಾದರೂ ಇಷ್ಟವರೆಗೆ ಲೈಫಲ್ಲಿ ನೀವು ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು FSL ರಿಪೋರ್ಟ್ ನೋಡಿದಿರಾ? ಹೌದು, ಸೇಮ್ ಫಿಂಗರ್ ಪ್ರಿಂಟನ್ನು ಡುಪ್ಲಿಕೇಟ್ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ರಿಪೋರ್ಟನ್ನು ಎಲ್ಲಾದರೂ ಕೇಳಿದ್ದೀರಾ? ಸ್ಟೋರಿನಲ್ಲಿ ಆದರೂ ಕೇಳಿದಿರಾ? ಇನ್ಯಾರ್ದೋ ಸಿಗ್ನೇಚರನ್ನು ಇನ್ನೊಬ್ಬ ಹಾಕಿರ್ಬೋದು, ಇನ್ಯಾರ್ದೋ ತಮ್ಮನ್ನು ಇನ್ನೊಬ್ಬ ಹಾಕಿರ್ಬೋದು. ಬಟ್ ಇನ್ನೊಬ್ಬರ ಡುಪ್ಲಿಕೇಟ್ ಫಿಂಗರ್ ಪ್ರಿಂಟನ್ನು ಮಾಡಿ ಹಾಕಿದಂತಹ ಒಂದು ಉದಾಹರಣೆ ಎಲ್ಲಿಯಾದರೂ ಕೇಳಿದ್ದೀರಾ? ಕೋಟಿ ಜನಕ್ಕೆ ಮ್ಯಾಚ್ ಆಗದಂತಹ ಫಿಂಗರ್ ಪ್ರಿಂಟು ಇಂಡಿಯಾದ ಹೈಯೆಸ್ಟ್ ಮೋಸ್ಟ್ ಸೆಕ್ಯೂರ್ಡ್ ಡಿಜಿಟಲ್ ಇಂಡಿಯಾದ ಸಿಸ್ಟಮ್ ಆದಂತಹ UDIಗೆ ಎಂಟ್ರಿ ಆಗಿ ಅದು ಅಥೆಂಟಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ, ಆ್ಯಂಡ್ ಇಟ್ ಅಥೆಂಟಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ, ಯಾವ ಡೇಂಜರಸ್ ಮೋಡಲ್ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗಬೇಕು. ನಾವು ಐ ವಿಲ್ ನಾಟ್ ಮೇಕ್ ಇಟ್ ಟು ವೆಯ್ಟ್ ಮೋರ್. ನನ್ನ ಕೈಯಲ್ಲಿರುವಂತಹ ಡುಪ್ಲಿಕೇಟ್ ಕಮ್ ಒರಿಜಿನಲ್ ಫಿಂಗರ್ ಪ್ರಿಂಟ್ ಇದೆ. ನಿಮ್ಗೆ ಗೊತ್ತಿದೆ ಕಾಸ್ಟ್ ಎಷ್ಟು ಅಂತ. 500ರಿಂದ 1000 ರೂಪಾಯಿ ಸ್ಪೆಂಡ್ ಮಾಡಿರೋದು. ವೆದರ್ ಇಟ್ ವಿಲ್ ಅಲೌ ಟು ಎಕ್ಸಸ್ ಸಂಬಡೀಸ್ ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ನಾನು ಇದನ್ನು ಇಟ್ಕೊಂಡು ಹೋಗಿ ಎಂಟ್ರಿ ಹೊಡಿಬೋದಾ? ಇದನ್ನು ಇಟ್ಕೊಂಡು ನಾನು ಏನು ಮಾಡ್ಬೋದು? ಇದು ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾದ ಸೆಕ್ಯೂರ್ಡ್ ಕ್ಲೌಡಲ್ಲಿರುವಂತಹ ಬ್ಲಾಕ್ ಚೈನಲ್ಲಿರುವಂತಹ ಸರ್ವರ್ನಲ್ಲಿ ಇದು ಡುಪ್ಲಿಕೇಟ್ ಅಂತ ಐಡೆಂಟಿಫೈ ಮಾಡುತ್ತಾ ಅನ್ನೋದು ನಂಬಬೇಕಾಗಿದೆ. ಇಫ್ ಇಟ್ ಈಸ್ ಐಡೆಂಟಿಫೈ, ಸೇಮ್ ಮೆಸೇಜ್ ಬಂದುಬಿಟ್ರೆ, ಇಲ್ಲಿರುವಂತಹ ಸೇಮ್ ಮೆಸೇಜ್ ಆಗ ಬಂದುಬಿಟ್ರೆ ಎಸ್ ವಿ ಆರ್ ಸೆಕ್ಯೂರ್ಡ್ ಅಂತ. ಇದು ಅಲ್ಲ, ಇದು ಒರಿಜಿನಲೇ, ನಂದು ಆಧಾರ್ ಕಾರ್ಡಲ್ಲಿರುವಂಥದ್ದು, ಬ್ಯಾಂಕಲ್ಲಿರುವಂಥದ್ದು, ಈ ಮನುಷ್ಯ ಕೂತ್ಕೊಂಡವನು ಸೇಮ್ ಅಂತ ತೋರಿಸ್ಬಿಟ್ರೆ ನಮ್ಮ ಗತಿ ಅಧೋಗತಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಾವು ಐ ಆಮ್ ಅಕ್ಸೆಪ್ಟಿಂಗ್ ದ ಸ್ಟೋರಿ. ಕಸ್ಟಮರ್ ಸ್ಕ್ಯಾನ್ ಆ್ಯಂಡ್ ಪ್ರೊಸೀಡ್ ಅಂತ ಬರ್ತಾ ಇದೆ. ಪ್ರೊಸೀಡ್ ಮಾಡ್ತೀನಿ. ಪ್ರೊಸೀಡ್ ಮಾಡಿದ ಕೂಡಲೇ ಅದು ಕೇಳುತ್ತೆ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಮಂತ್ರ L1 DVDM ಪುಟ್ ಯುವರ್ ಫಿಂಗರ್ ಅಂತ ಬರುತ್ತೆ. ಅಂದರೆ ನೀವು ಫಿಂಗರ್ ಇಡಿ, ಫಸ್ಟ್ ಫಿಂಗರ್ ಎರರ್, ಬಯೋಮೆಟ್ರಿಕ್ ಕ್ಯಾಪ್ಚರ್, ಟೈಮ್ ಔಟ್ ಅಕ್ಕರ್ಡ್. ಅಂದರೆ ಟೈಮಿಂಗ್ ಇರುತ್ತೆ, ನೀವು ವೆಯ್ಟ್ ಮಾಡ್ಲಿಕ್ಕೆ ಬಿಡಲ್ಲ. ಅದು ಮೆಸೇಜ್ ಬಂದ ಕೂಡಲೇ ಇಮಿಡಿಯೇಟ್ ಬೆರಳಿಡಬೇಕು. ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ ಆದಮೇಲೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೋ, ಟೈಮ್ ಔಟ್, ನಿನಗೆ ಎಣಿಸ್ಲಿಕ್ಕೆ ಚಾನ್ಸ್ ಕೊಡಲ್ಲ ನಾವು. ನೋ ಚಾನ್ಸ್, ಬಿಕಾಸ್ ದಿಸ್ ಎ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ನಮಗೆ ಪಿನ್ ಬಂದಾಗಲೂ ಹೇಳುತ್ತೆ ನೋಡಿ, ಯಾವುದೋ ಮೊಬೈಲ್ ನಂಬರ್ಗೆ ಪಿನ್ ಬಂದರೆ ಹಂಗೆ ಆಗಲ್ಲ.
ಅದು ಹೇಳುತ್ತೆ ನಿಮಗೆ ಪಿನ್ ಬಂದ ಕೂಡಲೇ ಆ ಪಿನ್ನನ್ನು ನೀವು OTPನು ವಿದಿನ್ 30 ಸೆಕೆಂಡ್ ಒಳಗಡೆ 25 ಸೆಕೆಂಡ್ ಒಳಗಡೆ ಯೂಸ್ ಮಾಡಬೇಕು. ಯಾರಿಗೋ ಬಂದು ಯಾರಿಗೋ ಕಳಿಸಿ ಯೂಸ್ ಮಾಡಿದರೆ ಆಗಲ್ಲ. ಅವನ ಹತ್ರನೇ ಮೊಬೈಲ್ ಇದೆ ಅಂತ ಪ್ರೂವ್ ಮಾಡಬೇಕಾದ್ರೆ ಅವನು ಓದಿ ಹಾಕುವ ಹೊತ್ತಿಗೆ 30 ಸೆಕೆಂಡ್ ಬೇಕಾಗುತ್ತೆ. ಆ ಸೆಕೆಂಡ್ ಒಳಗಡೆ ಹಾಕಿದರೆ ಮಾತ್ರ ಆ ವೆಬ್ಸೈಟ್ ಓಪನ್ ಆಗುತ್ತೆ, ಆ OTP ಎಲ್ಲವಾಗುತ್ತೆ. ಗೊತ್ತಿದೆ ನಿಮಗೆ. ನಾವು ಇದಿದೆ ನನ್ನ ಕೈಯಲ್ಲಿ. ಈಗ ಎಗೈನ್ ನೋಡಿ, ಇನ್ಸ್ಟ್ರಕ್ಷನ್ ಬಂತು. ನಾನು ಫಿಂಗರ್ ಇಡ್ತಾ ಇದ್ದೀನಿ. ಯಾವ ಫಿಂಗರ್ ಇಡ್ತಾ ಇದ್ದೀನಿ ಅಂದರೆ ಫೇಲ್ಡ್. ನೋಡಿ, ನಾನು ಕರೆಕ್ಟಾಗಿ ಇಟ್ಟಿಲ್ಲ ಇದನ್ನು. ಈಗ ನಮಗೆ ಕರೆಕ್ಟಾಗಿ ಇಡ್ತೀನಿ ನೋಡಿ. ಟೂ ಲೈಟ್ ಅಂತ ತೋರಿಸ್ತಾ ಇದೆ. ಅದಕ್ಕೆ ಜಾಸ್ತಿ ಲೈಟ್ ಹಾಕಬಾರ್ದು ಅಂತ, ಲೈಟ್ ಬಿಡಬಾರ್ದು ಅಂತ. ನೋಡಿ ಹೌ ಇಟ್ ವಿಲ್ ಬಿ ಆ್ಯಕ್ಟಿಂಗ್. ನೋಡಿ, ಕ್ಯಾಪ್ಚರ್ಡ್ ಸಕ್ಸಸ್. ಬ್ಯಾಲೆನ್ಸ್ 30,303 ರೂಪಾಯಿ. ಅಲ್ಲಿ ಏನಿದೆ ನೋಡಿ, ಫಿಂಗರ್ ಪ್ರಿಂಟ್ ತೋರ್ಸಪ್ಪ. ಫಿಂಗರ್ ಪ್ರಿಂಟ್ ಇಟ್ಟಿದ್ರಲ್ಲಿ ಏನಿದೆ ನೋಡಿ, ನನ್ನ ಫಿಂಗರ್ ಪ್ರಿಂಟ್ ಇಲ್ಲ, ಡೂಪ್ಲಿಕೇಟ್ ಫಿಂಗರ್ ಪ್ರಿಂಟ್ ಇಲ್ಲಿದೆ. ಇಟ್ಟಿದ್ದೀನಿ. ಲೈವ್ ಡೆಮಾನ್ಸ್ಟ್ರೇಷನ್, ಯಾವ ಮೀಡಿಯಾ ಯಾರು ಮಾಡದಂಥ ಲೈವ್ ಡೆಮಾನ್ಸ್ಟ್ರೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ ಯಾವುದು ನೋಡಿ, ಝೂಮ್ ದ ಕ್ಯಾಮ್ರಾ, ಝೂಮ್ ಮಾಡಿ. ಅದಕ್ಕೆ ಫಿಂಗರ್ ಪ್ರಿಂಟ್ ಎಲ್ಲಿ ಅಥೆಂಟಿಕೇಶನ್ ಮಾಡಬೇಕು ಅಲ್ಲಿ ನನ್ನ ಬೆರಳಿಟ್ಟಿಲ್ಲ, ಒರಿಜಿನಲ್ ಓನರ್ದು ಬೆರಳಿಟ್ಟಿಲ್ಲ. ಅವೆನ್ಯೂ ರೋಡಲ್ಲಿ, ಜಯನಗರದಲ್ಲಿ, ಬಾಗೇಪಳ್ಳಿಯಲ್ಲಿ ಮಾಡಿಕೊಟ್ಟಂತಹ ಡೂಪ್ಲಿಕೇಟ್ ಫಿಂಗರ್ ಪ್ರಿಂಟನ್ನು ಇಡ್ತಾ ಇದ್ದೀವಿ. ಬ್ಯಾಲೆನ್ಸ್ ತೋರಿಸ್ತಾ ಇದೆ ನೋಡಿ, ಸಕ್ಸಸ್ಫುಲ್. ನಾನೇ ಅಕೌಂಟ್ ಹೋಲ್ಡರ್, ನಾನು ಅಕೌಂಟ್ ಹೋಲ್ಡರ್ ಅಲ್ಲ. ನಾನು ಇಲ್ಲೀಗಲ್ ಆಗಿ ಇನ್ನೊಬ್ಬರ ಅಕೌಂಟಿಗೆ ಹೋಗ್ತಾ ಇದ್ದೀನಿ. ನಾನೇ ಅಕೌಂಟ್ ಹೋಲ್ಡರ್ ಅಂತ ಸಕ್ಸಸ್ಫುಲ್ ಮಾಡಿದೆ. ಅದು ಅಂದರೆ ಭಾರತ ಸರ್ಕಾರದ UDAI ಏನು ಹೇಳ್ತೀಯಲ್ಲ ನಾವು, ಅವರು ಬ್ಯಾಂಕಿಗೆ ಹೌದು ಅಕೌಂಟ್ ಹೋಲ್ಡರ್ದೇ ಫಿಂಗರ್ ಪ್ರಿಂಟ್ ಇದು, ಆಧಾರ್ ಕಾರ್ಡಲ್ಲಿ ಇರುವಂಥದ್ದೇ ಫಿಂಗರ್ ಪ್ರಿಂಟ್ ಇದು, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ ಮೇಲೆ ಬ್ಯಾಂಕ್ ಅವರು ಆ ಅಕೌಂಟಿಗೆ ನನಗೆ ಆಕ್ಸೆಸ್ ಕೊಡ್ತಾರೆ. ಅಂದರೆ 3 ವಿಧದ ಕಮ್ಯುನಿಕೇಷನ್: CSC ಸೆಂಟರ್ ಟು ದ ಬ್ಯಾಂಕ್, ಬ್ಯಾಂಕ್ ಟು ಆಧಾರ್ ಸೆಂಟರ್, ಆಧಾರ್ ಸೆಂಟರಿಂದ ಬ್ಯಾಂಕಿಗೆ, ಬ್ಯಾಂಕಿಂದ ವಾಪಸ್ CSC ಸೆಂಟರ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಂದ ಮೇಲೆ ಇಟ್ ವಿಲ್ ಶೋ. ಟ್ರಾನ್ಸಾಕ್ಷನ್ ID ನೋಡಿ, ತೋರಿಸ್ತಾ ಇದ್ದೀನಿ. ಡೇಟ್ February 18, 2026. ಟೈಮಿಂಗ್, ಬ್ಯಾಲೆನ್ಸ್ ಚೂರು ಚೇಂಜ್ ಆಗಿಲ್ಲ, ಚೂರು ಚೇಂಜ್ ಆಗಿಲ್ಲ. ಬ್ಯಾಲೆನ್ಸ್ ಹಂಗೆ ಇದೆ. CSC ಸೆಂಟರ್ ಸೇಮ್ ಇದೆ ನೋಡಿ. ಇಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಲೋಗೋ ಇದೆ. ಇದು ನೋಡಿ, ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಪಾರ್ಟ್ನರ್ಶಿಪ್ ವಿತ್ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇದೇ ಥರದ್ದಿದೆ. ನಾವು ಯು ಜಸ್ಟ್ ಚೆಕ್. ಅಲೌಡ್. CSC ಸೆಂಟರ್ ಹೆಸರಿದೆ, ಟರ್ಮಿನಲ್ ID ಇದೆ, ಕಸ್ಟಮರ್ ID ನೋಡಿ 9355. ಬ್ಯಾಂಕ್ ರೆಫರೆನ್ಸ್, ಯಾವ ರೆಫರೆನ್ಸ್ ಮೂಲಕ ನಮ್ಮದು ಸಕ್ಸಸ್ಫುಲ್ ಎಂಟ್ರಿ ಆಗಿದೆ ಅಂತ ಇದೆ. ನಾವು ಇಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ ಫಿಂಗರ್ ಪ್ರಿಂಟ್ ಅಲ್ಲ. ನೋಡಿ ಯಾವುದನ್ನು ಅಲೌ ಮಾಡಿದೆ ನೋಡಿ. ಅವೆನ್ಯೂ ರೋಡಲ್ಲಿ, ಜಯನಗರದಲ್ಲಿ, ಬಾಗೇಪಳ್ಳಿಯಲ್ಲಿ ಮಾಡಿದಂತಹ ಫಿಂಗರ್ ಪ್ರಿಂಟಿಂದ, ಡೂಪ್ಲಿಕೇಟ್ ಫಿಂಗರ್ ಪ್ರಿಂಟಿಂದ ನಾನು ಬ್ಯಾಂಕ್ ಅಕೌಂಟಿಗೆ ಹೋಗಿದ್ದೀನಿ. ಈ ಬ್ಯಾಂಕ್ ಅಕೌಂಟನ್ನು ಭಾರತ ಸರ್ಕಾರದ ಆಧಾರ್ ಸೆಂಟರ್ ಅಥೆಂಟಿಕೇಷನ್ ಮಾಡಿದೆ. ಈ ಏನು ಫಿಂಗರ್ ಪ್ರಿಂಟ್ ಇದೆಯಲ್ಲ, ಇದನ್ನು ಹೌದು ಅದೇ ಅಕೌಂಟ್ ಹೋಲ್ಡರ್ದಂತ ಅಥೆಂಟಿಕೇಷನ್ ಮಾಡ್ತಾ ಇದೆ ನೋಡಿ. ಈ ಸ್ಕ್ಯಾನಿಂಗ್ ಮಿಷಿನು, ಇದು ಚರ್ಮ, ರಕ್ತ ಸಂಚಾರ ಇದೆ. ಇಷ್ಟೇ
ರೇಖೆಗಳು ಇದೇ ಕರ್ವಿಂಗ್ ಸಿಸ್ಟಮಲ್ಲಿ ಇದ್ದಾವೆ. ಆ ರೇಖೆಗಳ ಮಧ್ಯೆ ಇರುವಂತಹ ಡೆಪ್ತೂ ಸರಿಯಾಗಿದೆ. ಆಧಾರ್ ಕಾರ್ಡಲ್ಲಿರುವಂತಹ ಫಿಂಗರ್ ಪ್ರಿಂಟು ಮತ್ತು ಇದು ಎರಡು ಸೇಮ್ ಇದ್ದಾವೆ. ಇವರೇ ಅಕೌಂಟ್ ಹೋಲ್ಡರ್. ಇವರ ಅಕೌಂಟ್ ಹೋಲ್ಡರ್ಗೆ ನೀವು ಎಕ್ಸೆಸ್ ಕೊಡಬಹುದು ಅನ್ನೋದನ್ನು UDI ಸೆಂಟರ್ ಬ್ಯಾಂಕಿಗೆ ಕೊಡುತ್ತೆ. ಇಲ್ಲಿ ನಮ್ಮ ಹತ್ರ ಅಗ್ರಿಮೆಂಟ್, ಆಸ್ ಪರ್ ಅಗ್ರಿಮೆಂಟು, ಇದು ಈ ತಮ್ ಏನಿದೆ ಅಲ್ವಾ, ಇದು ಬ್ಲೂ ಪ್ರಿಂಟ್ ಏನಾದರೂ, ಫಿಂಗರ್ ಪ್ರಿಂಟ್ ಏನಾದರೂ ಮ್ಯಾಚ್ ಆದರೆ ಆಧಾರಿಂದ ನಿಮ್ಮ ಲಾಸ್ಟ್ ನೇಮ್, ಫಸ್ಟ್ ನೇಮ್, ನಿಮ್ಮ ಫೋನ್ ನಂಬರ್, ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋಟೋ, ನಿಮ್ಮ ಇಮೇಲ್ ID ಎಲ್ಲದನ್ನೂ ನಾವು ಪಡ್ಕೊಬೋದು ಅನ್ನುವ ಎಗ್ರಿಮೆಂಟ್ಗೂ ನಮ್ಮ ಹತ್ರ ಸೈನ್ ಹಾಕ್ಕೋತಾರೆ ಅವರು. ಅಂದರೆ ನಮ್ಮ ಹತ್ರ ಎಗ್ರಿ ಆಗ್ತಾರೆ ಬಿಫೋರ್ ಗಿವಿಂಗ್ ದ ತಮ್. ಆ್ಯಂಡ್ ಪುಡೊಮ್ಮೆ ನೋಡಿ, ಇದನ್ನು ತೆಗಿತೀನಿ ಈಗ. ಐ ಆಮ್ ರಿಮೂವಿಂಗ್ ದಿಸ್. ಈಗ ಇನ್ನೊಬ್ಬರು ನಮ್ಮ ಕಲೀಗನ್ನು ಕರೆಸ್ಬಿಟ್ಟು ಈ ಅಕೌಂಟನ್ನು ಅವರ ತಮ್ಮ ಹಾಕ್ಬಿಟ್ಟು ಹೋಗ್ಲಿಕ್ಕಾಗತ್ತಾ ತೋರಿಸ್ತೀನಿ ನಿಮಗೆ. ಡಬಲ್ ಚೆಕ್. ಈಗ ಪುನಃ ಸೇಮ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಸೇಮ್ ಆಧಾರ್ ನಂಬರ್ ಹಾಕ್ತೀನಿ ನಾನು ನಿಮಗೆ. ಈಗ ಅಗೈನ್ ಆಧಾರ್ ಈಸ್ ಲಿಂಕ್ ಟು ಆಲ್ ಯುವರ್ ಬ್ಯಾಂಕ್ ಅಕೌಂಟ್. ನಿಮ್ಮ ಬ್ಯಾಂಕ್ ಅಕೌಂಟಿನ ಅವಶ್ಯಕತೆ ನನಗಿಲ್ಲ. ನೀವು ಯಾವ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಇದೆ ಅಂತ ನೋಡುವ ಅವಶ್ಯಕತೆ ನನಗಿಲ್ಲ. ನಾನು ಪ್ರತಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಬಂದರೆ ವೆದರ್ ನಿಮ್ಮ ಅಕೌಂಟ್ ಆ ಬ್ಯಾಂಕಲ್ಲಿ ಇದೆನಾ ಇಲ್ಲ ಅಂತ ನನಗೆ ತೋರಿಸುತ್ತೆ. ಅದು ಒರಿಜಿನಲ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಇಂಡಸ್ಇಂಡ್ ಬ್ಯಾಂಕಲ್ಲಿರೋದ್ರಿಂದ ಈ ತಮ್ಮ ನಾವು ಅವ್ರದ್ದು ಮಾಡಿಕೊಡಿರೋದ್ರಿಂದ ಅವರ ಬ್ಯಾಂಕ್ಗೆ ಹೋಗ್ತಾ ಇದ್ದೀವಿ. ಈಗ ನಾನು ಇನ್ನೊಬ್ಬರನ್ನು, ಅರುಣ್ ಬಾ, ರಾಮಚಂದ್ರ ಬನ್ನಿ. ಈಗ ನೋಡಿ ಪುನಃ ಸೇಮ್ ಕಸ್ಟಮರ್ ID ಅಂತ ತೋರಿಸ್ತಾ ಇದೆ ನೋಡಿ. ಈಗ ಪುಟ್ ಯುವರ್ ಫಿಂಗರ್ ಅಂತ ತೋರಿಸ್ತಿದೆ. ನೀವು ನಿಮ್ಮ ತಮ್ಮನ್ನು ಅಲ್ಲಿಡಿ. ಇನ್ನೊಬ್ಬರು, ಇವರು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಅಲ್ಲ, ಇವರು ನಮ್ಮ ಇನ್ವೆಸ್ಟಿಗೇಟ್ನ ಟೀಮ್ನ ಒಬ್ಬನ ಅಭ್ಯರ್ಥಿ. ಫೇಲ್ಡ್ ಅಂತ ಬರ್ತಾ ಇದೆ ನೋಡಿ. ಇದು ಅಕೌಂಟ್ ಹೋಲ್ಡರ್ ಅಲ್ಲ ಅಂತ ಬರ್ತಾ ಇದೆ. ಇವರು ಅಕೌಂಟ್ ಹೋಲ್ಡರ್ ಅಲ್ಲ. ಈ ತಮ್ ಏನು ಕೊಟ್ಟಿದ್ದಾರೆ ಅವರ ಗುರುತು ಆಧಾರ್ ಸೆಂಟ್ರಿಗೂ ಮ್ಯಾಚ್ ಆಗ್ತಾ ಇಲ್ಲ. ಬ್ಯಾಲೆನ್ಸ್ 0, ಕಸ್ಟಮರ್ ID ತೋರಿಸುತ್ತೆ February 18, 2026. ನಿಮ್ಮ ವಾಚಿ ನೋಡ್ಕೊಳ್ಳಿ, 1:32 41 ಏನಂತ ತೋರಿಸುತ್ತೆ? U3 ಅಂದ್ರೆ ಏನು? ಎರರ್ ಡಿಸ್ಕ್ರಿಪ್ಷನ್, ಬಯೋಮೆಟ್ರಿಕ್ ಡೇಟಾ ಡಿಡ್ ನಾಟ್ ಮ್ಯಾಚ್. ಅಂದರೆ ರಾಂಗ್ ಪರ್ಸನ್ ಇಲ್ಲೀಗಲಿ ಅಕೌಂಟನ್ನು ಎಕ್ಸೆಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಕೌಂಟ್ ಎಕ್ಸೆಸ್ ಆಗಲ್ಲ, ಇವನವನಲ್ಲ ಅಂತ ಹೇಳ್ತಾ ಇದೆ. ಡೋಂಟ್ ಅಲೌ. ಸೆಕ್ಯೂರ್ಡ್ ಬ್ಲಾಕ್ ಚೈನಾ, ಕ್ಲೌಡ ಅಥವಾ ನಾರ್ಮಲ್ ಸರ್ವರ್ ನಮ್ಗೆ ಗೊತ್ತಿಲ್ಲ. ನಾವು ಈಗ ಪುನಃ ನಾನು ಜಾದು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇದಿದೆ ನನ್ನ ಕೈಯಲ್ಲಿ ಅಕೌಂಟ್ ಹೋಲ್ಡರ್ದು, ಜೀವಂತ ಇರುವ ಅಕೌಂಟ್ ಹೋಲ್ಡರ್ ಅವರ. ಅಂದರೆ ಐ ಆಮ್ ಗೋಯಿಂಗ್ ಟು ಐ ಆಮ್ ಫೂಲಿಂಗ್ ಆಧಾರ್ ಸೆಂಟರ್ ಇಟ್ಸೆಲ್ಫ್. ಭಾರತ ಸರ್ಕಾರವನ್ನೇ ನಾನು ಫೂಲ್ ಮಾಡ್ತಾ ಇದ್ದೀನಿ. ಭಾರತ ಸರ್ಕಾರದ ಸಿಸ್ಟಮೇ ಅಲ್ಲೂ ವೀಕ್ನೆಸ್ ಇದೆ ಅಂತ ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ನೀವು ಚಾಪೆ ಕೆಳಗಡೆ ನೂರಿದ್ರೆ ನಮ್ಮ ಭಾರತದಲ್ಲಿ ರಂಗೋಲಿ ಕೆಳಗಡೆ ನೂರುವವರು ಇದ್ದಾರೆ ಅಂತ ತೋರಿಸ್ತಾ ಇದ್ದೀವಿ ನಾವು. ಸೇಮ್ ಬ್ಯಾಂಕ್ ಅಗೈನ್ ಬ್ಯಾಲೆನ್ಸ್ ಇನ್ಕ್ವೈರಿ ಮಾಡ. ನಾನು ಇದರಿಂದ ಮಾಡ್ತೀನಿ. ಈಗ ಇಂಡಸ್ಇಂಡ್ ಬ್ಯಾಂಕ್, ಸೇಮ್ ಆಧಾರ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ 9355 ಬರುತ್ತೆ. ಸೇಮ್ ಆಧಾರ್ ಕಾರ್ಡ್ ನಂಬರ್, ಸೇಮ್ ನಂಬರ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಸೇಮ್ ಬ್ಯಾಂಕ್ ಅಕೌಂಟ್. ಈಗ ಫೋನ್ ಪುನಃ ಅವ್ರು ಕೇಳಿದ್ದನ್ನೆಲ್ಲ ಹೌದಪ್ಪ, ನಾನು ಐ ವಿಲ್ ಅಕ್ಸೆಪ್ಟ್. ಓಕೆ, ಈಗ ಪ್ರೊಸೀಡ್ ಬರುತ್ತೆ. ಈಗ ಒರಿಜಿನಲ್ ಓನರ್ ಅವ್ರದ್ದು ತಂಬಿಡಿಸ್ತೀನಿ. ಈಗ ನಮ್ಮ ಒಬ್ಬರು ಪ್ರತಿನಿಧಿ ಮಾಡಿದ್ರು, ಅವ್ರದ್ದು ಅಕೌಂಟ್ ಅಲ್ಲ ಅದು. ಈಗ ಒರಿಜಿನಲ್ ಓನರ್
ಟೈಮ್ ಔಟ್ ಅಂತ ಬರ್ತಾ ಇದೆ, ಪುನಃ ಕೊಡ್ತೀನಿ.